ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಭವ್ಯ ಹರೀಶ್ ಟ್ಯೂಸ್ಡೇ ಮಿನಿ ವ್ಲಾಗ್. ನಲ್ಲಿಕಾಯಿ, ಶುಂಠಿ, ಪುದೀನ ಅದ್ರ ಜೊತೆಗೆ ರಾತ್ರಿ ನೆನೆಸಿದ ಮೆಂತ್ಯ ಕಾಳಿ ನೀರು ಎಲ್ಲನೂ ಸೇರಿಸಿ ಕುದಿಸಿ ಒಂದು ಮಾರ್ನಿಂಗ್ ಡ್ರಿಂಕ್ ನ ರೆಡಿ ಮಾಡ್ಕೊಂಡೆ. ಬೀನ್ಸ್ ಕಾಳು, ಕ್ಯಾರೆಟ್, ಬೀನ್ಸು, ಆಲೂಗೆಡ್ಡೆ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಮೆಂತ್ಯ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಬಳಸ್ಕೊಂಡು ಪಲಾವ್ ಮಾಡಿದ್ದೆ. ಪಲಾವ್ ಮಾತ್ರ ಸೂಪರ್ ಆಗಿ ಬಂದಿತ್ತು. ಪಲಾವ್ ಜೊತೆಗೆ ಹೀರೆಕಾಯಿ, ಆಲೂಗೆಡ್ಡೆ ಬಜ್ಜಿ ಮಾಡಿದ್ದೆ. ಆಲೂಗೆಡ್ಡೆ ಬಜ್ಜಿ ಮಾಡ್ಬೇಕು ಅಂತ ಏನಿರ್ಲಿಲ್ಲ. ಹೂವನ್ನು ಹೀರೆಕಾಯಿ ಬಜ್ಜಿ ಬೇಡ ಅಂದಿದ್ರಿಂದ ಆಲೂಗೆಡ್ಡೆ ಬಜ್ಜಿ ಮಾಡಿದೆ. ಕ್ಯಾರೆಟ್, ಈರುಳ್ಳಿ, ಸಾಂಬಾರ್ ಸೊಪ್ಪು, ಉಪ್ಪು, ಮೊಸರು ಗೊಜ್ಜು ರೆಡಿ. ತಿಂಡಿ ತಿಂದು ಕ್ಯಾಂಟೀನ್ ಕೆಲ್ಸಕ್ಕೆ ಅಂತ ಹೋದ್ವಿ. ಮಧ್ಯಾಹ್ನ ಕ್ಯಾಂಟೀನ್ ಇಂದ ಬಂದ ಮೇಲೆ ಸೇಬು, ಬಾಳೆಹಣ್ಣು, ಹಾಲು, ಸಕ್ಕರೆ, ಒಂದು ಮಿಲ್ಕ್ ಶೇಕ್ ರೆಡಿ ಆಯ್ತು. ಹರಿನು ಕೂಡ ಅದನ್ನ ಕುಡ್ದು ಕ್ಯಾಂಟೀನ್ಗೆ ಅಂತ ಹೊರಟ್ರು. ಕ್ಯಾಂಟೀನ್ ಮುಗಿಸ್ಕೊಂಡು ಹರಿ ಬಂದ್ರು ಅಂತ ಕಾಫಿ ತಗೊಂಡು ಅಂಗಡಿ ಮನೆ ಹತ್ರ ಹೋದ್ರೆ ನನ್ ಮಗುನ ಅವತಾರ ನೋಡಕ್ ಆಗ್ತಿಲ್ಲ. ಯಾವ ರೇಂಜಿಗೆ ಮಣ್ಣಲ್ಲಿ ಆಟಾಡ್ ಬಂದಿದ್ದ ಅಂದ್ರೆ ಒಂದ್ಸರಿ ನೀವೇ ನೋಡ್ಬಿಡಿ ಅವನನ್ನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಭುವನಂದು ಸ್ನಾನ ಎಲ್ಲ ಆಗಿತ್ತು. ಅಷ್ಟೊಳಗೆ ನಾನು ಹರಿ ಕೂಡ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ರಾತ್ರಿ ಊಟಕ್ಕೆ ಮುದ್ದೆ ಮಾಡಿದ್ದೆ. ಹಿಂದಿನ ದಿನ ಬೀನ್ಸ್ ಕಾಳಿನ ಸಾಂಬಾರ್ ಮಾಡಿದ್ದೆ. ಒಂದೇ ಟೈಮ್ ಯೂಸ್ ಮಾಡಿದ್ವಿ. ಸಾಂಬಾರ್ ಜಾಸ್ತಿ ಇದ್ದಿದ್ರಿಂದ ಫ್ರಿಜ್ಜಿಗೆ ಇಟ್ಟಿದ್ದೆ, ಅದನ್ನೇ ಬಳಸ. ಅದ್ರ ಜೊತೆ ಇರ್ಲಿ ಅಂತ ಮೊಟ್ಟೆ ಬೇಯಿಸಿ ನಾನು ಮೊಟ್ಟೆ ಕಟ್ ಮಾಡಿ ಎಲ್ಲ ರೆಡಿ ಮಾಡಿದ್ರೆ ಹರಿ ಚಿಕನ್ ಸ್ವಲ್ಪ ಉಳ್ದಿತ್ತು ಅಂತ ತಂದ್ಬಿಟ್ಟಿದ್ರು. ಫ್ರೆಂಡ್ಸ್, ಸಿಗೋಣ ಮುಂದಿನ ಮಿನಿ ಬ್ಲಾಗ್ ಅಲ್ಲಿ.